ಇವ್ರ ಅನುಭವ ಇಟ್ಕೊಂಡು ಅಭಿವೃದ್ಧಿ ಮಾಡ್ತಾ ಇಲ್ಲ. ಕರ್ನಾಟಕ ನೋಡಿದಿರ ನೀವು, ಗ್ಯಾರಂಟಿಗಳನ್ನ ಕೊಟ್ಟು ಎಷ್ಟು ದಿವಾಳಿ ಆಗಿದೆ ಅಂತ. 100ರಲ್ಲಿ 5% ಜನರಿಗೆ ಅದು ಉಪಯೋಗ ಆಗ್ತಾ ಇದ್ರೆ ಇನ್ನು 96% ಜನರಿಗೆ ಅದು ಬರೇನೇ ಹೇಳಿದ್ದಾರೆ. ಅಲ್ಲ, ನಮ್ಮ ಪ್ರಕಾರ ಆದರೆ ಯಾವ ವಯಸ್ಸಿನ ಇದಲ್ಲ, ಇಲ್ಲಿ ಜನರ ಒಂದು ಏನು ಕಷ್ಟ ಸುಖಗಳನ್ನ ಕೇಳ್ತಾರೆ ಅಂಥವ್ರಾದರೆ ಸರಿ. ಮತ್ತು ಈ ಸರ್ಕಾರದಲ್ಲಿ ಏನು ಹೊಸ ಬದಲಾವಣೆ ಕಾರಣಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹಿಂದೆ ಇದ್ದಂಥ ಸರ್ಕಾರವನ್ನೇ ಇವ್ರು ಮುಂದೆ ಹೊರಿಸ್ಕೊಳ್ತಾ ಇದ್ದಾರೆ. ಹೊಸ ಸರ್ಕಾರ ಏನು ರಚನೆ ಆಗಿಲ್ಲ, ಹೊಸ ಸಂಪುಟ ರಚನೆ ಆಗಿರ್ಬೋದು ಅಷ್ಟೇ, ಹೊಸ ಸರ್ಕಾರ ಏನು ರಚನೆ ಆಗಿಲ್ಲ. ಹಾಗಾಗಿ ನಮ್ಗೇನಪ್ಪ ಅಂತಂದರೆ ಎಲ್ಲರನ್ನೂ ಸರ್ವಧರ್ಮವನ್ನು ಸಮಾನವಾಗಿ ಕಾಣಬೇಕು. ಹಿಂದೆ ಇದ್ದ ಸರ್ಕಾರಗಳು ನೀವು ಯಾವ ಧರ್ಮವನ್ನು ಯಾವ ಥರ ಕಾಣ್ತಿದೆ, ತುಚ್ಛವಾಗಿ ಕಾಣ್ತಿದೆ ಅನ್ನೋದು ನೀವು ನೋಡ್ಬೋದು. ಮತ್ತು ಈಗ ನಮ್ಗೇನು ಪ್ರೆಸೆಂಟ್ ಬೇಕಾಗಿರೋದೇನು, ಆರೋಗ್ಯ, ಉಚಿತವಾಗಿ ಆರೋಗ್ಯ ಬೇಕು, ಮತ್ತು ಎಜುಕೇಷನ್ ಬೇಕು, ಮತ್ತು ನಿರುದ್ಯೋಗವನ್ನು ಅಳಿಸ್ಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಅದೇ ಬೇಕಾಗಿರೋದು. ಇದು ಈ ಕರ್ನಾಟಕದಲ್ಲಿ ಇದು ಮೂಲಭೂತವಾಗಿ ಸಾರ್ವಜನಿಕರಿಗೆ ಏನು ಬೇಕು ಅಂದರೆ ಇಷ್ಟು ಬೇಕು. ಈ ಮೂಲಭೂತವಾಗಿ ಯಾರು ಕೊಡ್ತಾರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ಆದರೆ ನಾನು ಈ ಸರ್ಕಾರದಲ್ಲಿ ನಾನೇನು ಬದಲಾವಣೆ ಆಗೋದಿಲ್ಲ ಅಂತ ಅನ್ಕೋತೀನಿ. ಈಗ ಖಂಡಿತವಾಗ್ಲೂ ಅನುಭವನೂ ಇರಬೇಕು, ಮತ್ತು ಹೊಸತನೂ ಇರಬೇಕು. ಅನುಭವ ಜೊತೆಗೆ ಹೊಸತನ ಬೆರೆತಾಗ ಮಾತ್ರ ಒಂದು ಸುಭದ್ರ ಕರ್ನಾಟಕ ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಯಾಕೆ ಅಂತಂದರೆ ಅನುಭವದ ಕೊರತೆ ಇದ್ದಾಗ ನಾವು ಮುಂದೆ ಏನು ಮಾಡೋಕ್ಕಾಗೋದಿಲ್ಲ, ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ. ಇವರು ಅನುಭವ ಇಟ್ಕೊಂಡು ಅಭಿವೃದ್ಧಿ ಮಾಡ್ತಾ ಇಲ್ಲ. ಕರ್ನಾಟಕ ನೋಡಿದಿರ ನೀವು, ಗ್ಯಾರಂಟಿಗಳನ್ನ ಕೊಟ್ಟು ಎಷ್ಟು ದಿವಾಳಿ ಆಗಿದೆ ಅಂತ. ಕೆಲವೊಬ್ಬರಿಗೆ ಈಗ 100ರಲ್ಲಿ 5% ಜನರಿಗೆ ಅದು ಉಪಯೋಗ ಆಗ್ತಾ ಇದ್ರೆ ಇನ್ನು 96% ಜನರಿಗೆ ಅದು ಬರೇನೇ ಹೇಳಿದ್ದಾರೆ. ಯಾಕೆಂತಂದರೆ ನಮ್ಮ ತೆರಿಗೆ ದುಡ್ಡನ್ನೇ ನಮ್ಮ ಹತ್ರನೇ ಕಿತ್ತು ನಮಗೆ ಫ್ರೀಯಾಗಿ ಕೊಡುವಂಥದ್ದು, ನಮ್ಮನ್ನ ಮೂರ್ಖರನ್ನಾಗಿ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ನೋಡ್ಬೋದು ನೀವು, ಈಗ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ಮೇಲೆ ಎಷ್ಟು ದಿವಾಳಿ ಆಗಿದೆ ಅಂತ.